ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಹೊಸದೊಂದು ಚರ್ಚೆ ಮತ್ತು ಪೈಪೋಟಿ ಏರ್ಪಟ್ಟಿದೆ. ಈ ಬಾರಿ ಅಧಿಕಾರಕ್ಕಾಗಿ ಈ ಪೈಪೋಟಿ ಅಲ್ಲ, ಪ್ರತ್ಯೇಕ ಜಿಲ್ಲೆಗಾಗಿ ಪೈಪೋಟಿ ಏರ್ಪಟ್ಟಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಘೋಷಣೆಯ ಬೆನ್ನಲ್ಲೇ ಈಗ ಬೆಂಗಳೂರು ಉತ್ತರ ಜಿಲ್ಲೆಯ ಘೋಷಣೆಯ ಕೂಗು ಎದ್ದಿದೆ. ಈ ಕೂಗನ್ನ ಎದ್ದಿರ್ತಕ್ಕಂಥವ್ರು ಮತ್ಯಾರು ಅಲ್ಲ, ಅದು ದಲಿತ ನಾಯಕ, ಮುಂದಿನ ಸಿಎಂ ಅಂತಾನೆ ಕರೆಸ್ಕೊಳ್ಳುವಂಥ ಜಿ ಪರಮೇಶ್ವರ್ ಅವರು. ಇವರು DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಈ ತರದ ಒಂದು ಪ್ರತ್ಯೇಕ ತುಮಕೂರು ಬೆಂಗಳೂರು ಉತ್ತರ ಜಿಲ್ಲೆಯ ಘೋಷಣೆಗೆ ಮುಂದಾದ್ರ, ಅಥವಾ ಈ ಜಿಲ್ಲೆಯ ಘೋಷಣೆಯ ಹಿಂದೆ ಇರತಕ್ಕಂಥ ರಾಜಕೀಯ ಲೆಕ್ಕಾಚಾರಗಳು ಏನು, ಯಾರೆಲ್ಲ ಮತ್ತು ಯಾವೆಲ್ಲ ವಿಚಾರಗಳು ಈ ಒಂದು ಜಿಲ್ಲೆಯ ಘೋಷಣೆಯ ಹಿಂದೆ ಕೆಲಸ ಮಾಡ್ತಾ ಇದೆ, ಈ ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ನಿನ್ನೆ ನಡೆದ ರಾಜ್ಯ ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶ ತುಮಕೂರಿನಲ್ಲಿ ಅದ್ದೂರಿಯಾಗಿ ಏನು ನಡೆದು ಹೋಯಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಅದರ ಯೋಜನೆಗಳಿಗೆ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ನಿಂದ ಒಂದು ಸರ್ಟಿಫಿಕೇಟ್ ಕೂಡ ಸಿಕ್ತು. ರಾಜ್ಯ ಸರ್ಕಾರದ ಹಲವಾರು ಗಣ್ಯರು, ನಾಯಕರು, ಮಂತ್ರಿಗಳು ಎಲ್ಲರೂ ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ತಮ್ಮ ಸರ್ಕಾರದ ಬೆನ್ನನ್ನ ತಾವೇ ತಟ್ಟಿಕೊಂಡ್ರು. ಸ್ವತಃ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ತಮ್ಮ ಸರ್ಕಾರದ ಬೆನ್ನನ್ನು ತಟ್ಟಿಕೊಂಡ್ರು. ಜೊತೆಗೆ ಬಿಜೆಪಿ ಕೇಂದ್ರ ಸರ್ಕಾರವನ್ನ ಅವರು ದೂಷಿಸಿದ್ರು. ಆಯ್ತಾ, ಇದ್ರ ಜೊತೆಗೆ ಅಲ್ಲಿರ್ತಕ್ಕಂಥ DK ಶಿವಕುಮಾರ್, ಜಿ ಪರಮೇಶ್ವರ್ ಮುಂತಾದ ಬಹುತೇಕ ನಾಯಕರು ಅವರ ಕೇಂದ್ರ ಸರ್ಕಾರವನ್ನ ದೂಷಿಸುವಂತ ಕೆಲಸವನ್ನು ಮಾಡಿದ್ರು. ಈ ಎಲ್ಲ ವಿಚಾರಗಳು ಕೂಡ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥದ್ದೇ, ನಿರೀಕ್ಷಿತವಾಗಿರ್ತಕ್ಕಂಥದ್ದೇ. ಆದರೆ ಬಹಳ ವಿಚಿತ್ರವಾದ ಮತ್ತು ವಿಶೇಷವಾದ ಒಂದು ಕೂಗು ಅಲ್ಲಿ ಕೇಳಿ ಬಂತು. ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ಕೂಗನ್ನ ಎತ್ತಿದ್ರು. ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಈಗಾಗಲೇ ತುಮಕೂರು ಅತಿ ದೊಡ್ಡ ಜಿಲ್ಲೆಯಾಗಿ ಇದೆಯಲ್ಲ, ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದೆಯಲ್ಲ. ತುಮಕೂರು ಜಿಲ್ಲೆಗೆ ತನ್ನದೇ ಆಗಿರ್ತಕ್ಕಂಥ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ವಿಚಾರಗಳು ಅದಕ್ಕೆ ಅಂಟಿಕೊಂಡಿವೆಯಲ್ಲ, ಅದರದ್ದೇ ಆಗಿರ್ತಕ್ಕಂಥ ಒಂದು ಭೌಗೋಳಿಕ ವೈಶಿಷ್ಟ್ಯತೆ ಇದೆಯಲ್ಲ. ಅಲ್ಲಿ ತುಮಕೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃಷಿ ಆಗಲಿ, ಅಲ್ಲಿ ಬರುವಂಥ ಬೇರೆ ಬೇರೆ ರೀತಿಯ ಬೆಳೆಗಳಾಗಲಿ, ಎಲ್ಲ ರೀತಿಯ ಸಾಮಾಜಿಕ ಒಂದು ತಳಹದಿಯಾಗಲಿ ಇರುವಾಗ ಇದನ್ನ ಬೆಂಗಳೂರಿಗೆ ಸೇರಿಸೋದಕ್ಕೆ ಯಾಕೆ ಹೊರಟರು ಪರಮೇಶ್ವರ್, ಯಾಕೆ ಆ ಬೇಡಿಕೆಯನ್ನು ಇಟ್ರು ಅನ್ನುವಂಥ ಒಂದು ಚರ್ಚೆ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ನೇರ ಉತ್ತರ ಏನಪ್ಪಾ ಅಂತಂದ್ರೆ ಅದು ರಾಜಕೀಯ ಪೈಪೋಟಿ. ಹಾಗಾದ್ರೆ ಯಾರ ಜೊತೆಗೆ ರಾಜಕೀಯ ಪೈಪೋಟಿ? ಮತ್ಯಾರು ಅಲ್ಲ, ನನ್ ಅದರ್ ದ್ಯಾನ್ DK ಶಿವಕುಮಾರ್ ಅವರ ಜೊತೆಗೆ ರಾಜಕೀಯ ಪೈಪೋಟಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಳಿದು ಬಿಟ್ರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಒಂದು ರಾಜಕೀಯ ಪೈಪೋಟಿ, ಅದರಲ್ಲೂ ತುಮಕೂರನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವ ಹಿಂದಿನ ಲೆಕ್ಕಾಚಾರಗಳು ಏನೇನು, ಯಾರ್ಯಾರ್ದು ಅನ್ನುವಂಥದ್ದು ಕೂಡ ಮತ್ತಷ್ಟು ಕುತೂಹಲ ಮೂಡಿಸುತ್ತೆ. ಈಗಾಗಲೇ DK ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನಕ್ಕೆ ಬಹಳ ತೊಡಕಾಗಿ ನಿಂತಿರ್ತಕ್ಕಂಥದ್ದು ಇದೇ ದಲಿತ ಸಿಎಂ ಕೂಗು, ಮತ್ತು ಈ ದಲಿತ ಸಿಎಂ ಆಗಿ ಪರಮೇಶ್ವರ್ ಆಗಬೇಕು ಅನ್ನುವಂಥ ಮಾತಿದೆಯಲ್ಲ, ಅದು ಅಡ್ಡಗೋಡೆಯಾಗಿ ನಿಂತಿದೆ. ಈಗ ಯಾವಾಗ DK ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯನ್ನ, ಅದು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾರ್ಪಡಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನಾತ್ಮಕ ವಿಚಾರಗಳನ್ನು ಕೂಡ ಸರಿದೂಗಿಸಿಕೊಂಡು ಈಗ ರಾಮನಗರ ಜಿಲ್ಲೆಯ ಮೇಲೆ, ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮೇಲೆ ಒಂದು ಹಿಡಿತವನ್ನ DK ಶಿವಕುಮಾರ್ ಸ್ಥಾಪಿಸಿಕೊಂಡು ಬಿಟ್ರು. ಆಗಲೇ ನೋಡಿ ಇತ್ತ ಕಡೆ ಜಿ ಪರಮೇಶ್ವರ್ ಅವರು ಕೂಡ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ನೋಡಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರವನ್ನ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರಾಮನಗರ ಜಿಲ್ಲೆಯನ್ನು ಅವರು ಘೋಷಣೆ ಮಾಡಿದ್ರು. ಅದರ ನಂತರ ಮತ್ತೆ ಅದು ಬೆಂಗಳೂರಿನಿಂದ ಒಡೆದು ಹೋಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದು ಈ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಡಿಯಲ್ಲಿ ಬರ್ತಾ ಇತ್ತು. ರಾಮನಗರವು ಕೂಡ, ಕನಕಪುರ, ರಾಮನಗರ ಇವೆಲ್ಲವೂ ಕೂಡ. ಆದರೆ ಯಾವಾಗ ರಾಮನಗರ ಜಿಲ್ಲೆ ಆಯಿತು ಆವಾಗ ಬೆಂಗಳೂರಿನ ಎಲ್ಲ ಸವಲತ್ತುಗಳು ಕೂಡ ಬದಲಾಗ್ತಾ ಹೋಯಿತು. ಆದರೆ
ಡಿ ಕೆ ಶಿವಕುಮಾರ್ ಹಠ ಹಿಡಿದು ಆ ರಾಮನಗರ ಜಿಲ್ಲೆಯನ್ನ ಮತ್ತು ಬಿಡದಿ ಮುಂತಾದ ಪ್ರದೇಶಗಳನ್ನ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸುವ ನಿಟ್ಟಿನಲ್ಲಿ ಅವರು ಕಾರ್ಯ ಪ್ರವೃತ್ತರಾದರು ಮತ್ತು ಯಶಸ್ವಿಯೂ ಕೂಡ ಆದರು. ಈಗ ಡಿ ಕೆ ಶಿವಕುಮಾರ್ ಹೇಗೆ ರಾಮನಗರ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿ ಅಲ್ಲಿ ಬಿಡದಿಯಲ್ಲಿ ಟೌನ್ಶಿಪ್ ಅನ್ನ ಕಟ್ಟಿ ಅಲ್ಲಿ ಒಕ್ಕಲಿಗ ಕೋಟೆಯನ್ನ ಕಟ್ಕೊಂಡು ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಆರ್ಥಿಕ ಮತ್ತು ರಾಜಕೀಯ ಸ್ಥಾನಮಾನಗಳ ಒಂದು ಮುಂದಿನ ಭವಿಷ್ಯಕ್ಕಾಗಿ ದುಡಿತಾ ಇದ್ದಾರೋ, ಸೇಮ್ ಅದೇ ತರಹ ಈತ ಕಡೆ ತುಮಕೂರನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಮಾಡಿ ಅಲ್ಲಿ ರಾಜಕೀಯ ಸ್ಥಾನಮಾನವನ್ನ ಕಟ್ಟಿಕೊಂಡು ಹೇಗೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕರಾಗಿ ಬೆಳಿಬೇಕು ಅಂತಿದ್ದಾರೋ, ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕರಾಗಿ ದಲಿತ ಮುಂದಿನ ಮುಖ್ಯಮಂತ್ರಿಯಾಗಿ ಬಿಂಬಿಸಿಕೊಳ್ಳಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ತುಮಕೂರಿಗೆ ಬೆಂಗಳೂರಿನಿಂದ ಬೇಕಾದಷ್ಟು ಸವಲತ್ತುಗಳು ಕೂಡ ಸಿಗ್ತಕ್ಕಂಥದ್ದು NH4 ನಲ್ಲಿದೆ, ನ್ಯಾಷನಲ್ ಹೈವೇ 4 ನಲ್ಲಿದೆ, ಜೊತೆಗೆ ಇಂಡಸ್ಟ್ರಿಗಳು ಬರ್ತವೆ, ಜೊತೆಗೆ ಮೆಟ್ರೋ ರೈನ್ ತುಮಕೂರವರೆಗೂ ಕೂಡ ಬರುವಂಥ ಅವಕಾಶಗಳಿರ್ತಕ್ಕಂಥದ್ದು, ಬೇರೆ ಬೇರೆ ಇಂಡಸ್ಟ್ರಿಗಳು ಬರುವಂಥದ್ದು. ಎಲ್ಲಕ್ಕಿಂತ ಹೆಚ್ಚಿನದಾಗಿ ತುಮಕೂರಿಗೆ ಬೆಂಗಳೂರಿನ 2ನೇ ಏರ್ಪೋರ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಯೋಜನೆಗಳನ್ನು ಇಟ್ಕೊಂಡು ಈಗ ಡೈರೆಕ್ಟ್ ಆಗಿ ಒಂದು ರೀತಿಯ ಅನೌನ್ಸ್ಮೆಂಟ್ಗೆ ಪರಮೇಶ್ವರ್ ಮುಂದಾಗಿದ್ದಾರೆ. ಇದು ನೇರವಾಗಿ ಥ್ರೆಟ್ ಯಾರಿಗೆ? ಡಿ ಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಮತ್ತೊಮ್ಮೆ ಏನಾದರೂ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬಂದಿದ್ದೇ ಆದರೆ, ಅಲ್ಲಿ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಅನ್ನೋದೇ ಆದರೆ, ಖಂಡಿತ ಅವರು ತುಮಕೂರನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡ್ತಾರೆ ಮತ್ತು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಅವರು ಹೋರಾಡ್ತಾರೆ ಅಂತ. ಬಹಳ ಪ್ರಮುಖವಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಆಗಿರಲಿ ಅಥವಾ ಜಿ ಪರಮೇಶ್ವರ್ ಆಗಲಿ ಖಂಡಿತ ಬಡವರಲ್ಲ. ಅವರಿಬ್ಬರಿಗೂ ಕೂಡ ಬೇಕಾದಷ್ಟು ಸಂಸ್ಥೆಗಳಿದ್ದಾವೆ, ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಇಂಡಸ್ಟ್ರಿಗಳಿದ್ದಾವೆ, ಎಲ್ಲವೂ ಕೂಡ ಇದ್ದಾವೆ. ಆದರೂ ಯಾಕೆ ಇದು ಅಧಿಕಾರದ ಆಸೆ ಅನ್ನುವಂಥದ್ದು. ಮತ್ತೊಂದು ವಿಚಾರ ಇಲ್ಲಿ ಚರ್ಚೆಗೆ ಬರ್ತಾ ಇದೆ. ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳೇ ಯಾಕೆ ಅಭಿವೃದ್ಧಿ ಆಗ್ತಾ ಇವೆ? ನೀವು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ರಾಮನಗರ, ಕನಕಪುರ, ತುಮಕೂರು ಇವೇ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಈ ರಾಜ್ಯ ಪ್ರದೇಶಗಳನ್ನು ಬಿಟ್ಟು ಉಳಿದಿರ್ತಕ್ಕಂಥ ಜಿಲ್ಲೆಗಳ ಗತಿ ಏನು? ಯಾರು ಡೆವಲಪ್ ಮಾಡೋರು ಅನ್ನೋಂಥ ಪ್ರಶ್ನೆನೂ ಕೂಡ ಹುಟ್ಕೊಂಡಿದೆ. ಈ ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳು ಕೇವಲ ಸಮಾವೇಶ ನಡೆಸಲಿಕ್ಕೆ ಅಷ್ಟೇನಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ಚಿತ್ರದುರ್ಗದಲ್ಲಿ ಅದರಲ್ಲೂ ಅಪ್ಪರ್ ಭದ್ರಾ ನೀರು ಇದೆಯಲ್ಲ, ಭದ್ರಾ ಮೇಲ್ದಂಡೆ ನೀರಿನ ಯೋಜನೆ ಅದನ್ನು ಕೂಡ ಸಮರ್ಪಕವಾಗಿ ಆಗಿಲ್ಲ. ಚಿತ್ರದುರ್ಗದ ಐತಿಹಾಸಿಕ ಮತ್ತು ಅಲ್ಲಿರ್ತಕ್ಕಂಥ ಏನು ಪ್ರವಾಸಿ ತಾಣಗಳ ಅಭಿವೃದ್ಧಿ ಆಗಿಲ್ಲ. ದಾವಣಗೆರೆಯಲ್ಲೂ ಕೂಡ ಕೇವಲ ಒಂದು ಕುಟುಂಬದ ರಾಜಕಾರಣಕ್ಕೆ ಸೀಮಿತವಾಗಿಬಿಟ್ಟಿದೆ. ಈ ಥರದ ಬೆಳವಣಿಗೆಗಳು ಕೇವಲ ಬೆಂಗಳೂರಿನ ಸುತ್ತಮುತ್ತ ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ತುಂಬ ಹಿಂದುಳಿದ ಜಿಲ್ಲೆಗಳು ಕೂಡ ಯಾವಾಗ ಅಭಿವೃದ್ಧಿಯನ್ನು ಸಾಧಿಸ್ತವೆ, ಯಾವಾಗ ಈ ನಮ್ಮ ರಾಜಕಾರಣಿಗಳು ಹಿಂದುಳಿದ ಜಿಲ್ಲೆಗಳಿಗೂ ಕೂಡ ಆದ್ಯತೆ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ರಾಜ್ಯದ ಜನರಲ್ಲಿ ಎದ್ದು ನಿಂತಿದೆ. ನೋಡೋಣ 2028ರವರೆಗೂ ಡಿ ಕೆ ಶಿವಕುಮಾರ್ ವಿರುದ್ಧ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ಒಂದು ರಾಜಕೀಯ ನಡೆ ಮತ್ತು ತಂತ್ರಗಾರಿಕೆ ಇದೆಯಲ್ಲ ಯಾವ ರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.